ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಸುದ್ದಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂತು, ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗಬಹುದು. ನೋಡೋಣ ಯಾವ ಸುದ್ದಿ ಇಂಪ್ಯಾಕ್ಟ್ ಏನಿರಬಹುದು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಕವರ್ ಮಾಡಿದ್ರೆ ಅಥವಾ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು ಅಪ್ಡೇಟ್, ನಾನು ಈಗಾಗಲೇ ನಮ್ಮ SMK ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಇದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇದನ್ನ ಸೇರ್ಕೊಳ್ಳಿ, ಯಾಕಂದ್ರೆ ಇತ್ತೀಚೆಗೆ ಹಲವಾರು ಸಮಸ್ಯೆಗಳಾಗ್ತಾ ಇದೆ ಯೂಟ್ಯೂಬ್ ನ ಕಡೆಯಿಂದ. ಹಾಗಾಗಿ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲಿ ನಾವು ಅಪ್ಡೇಟ್ ಗಳನ್ನ ಕೊಡ್ತೀವಿ ಅನ್ನುವಂತ ಮಾಹಿತಿಯನ್ನ ವಾಟ್ಸ್ಆಪ್ ಚಾನಲ್ ನ ಮೂಲಕ ತಿಳಿಸ್ತೀವಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಫಾಲೋ ಮಾಡಿ. ಇದರ ಲಿಂಕ್ ಕೂಡ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಯಾಕಂದ್ರೆ ಇಲ್ಲೇನಾದ್ರೂ ಸಮಸ್ಯೆ ಆದ್ರೆ ಇನ್ಸ್ಟಾಗ್ರಾಮ್ ನ ಮೂಲಕ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಿನಲ್ಲಿ ಯಾವುದೋ ಒಂದು ಪ್ಲಾಟ್ಫಾರ್ಮ್ ನ ಮೂಲಕ ಮಾಹಿತಿಯನ್ನ ಹಂಚ್ಕೊಳ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಎರಡನ್ನು ಫಾಲೋ ಮಾಡಿ. ಒಂದಲ್ಲ ಒಂದ್ ಕಡೆ ನಿಮ್ಗೆ ಮಾಹಿತಿ ಸಿಗುತ್ತೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ನಾವು ಬರೋದಾದ್ರೆ, ಇವತ್ತಿನ ವಿಡಿಯೋ ಬಂದು GDP ಬಗ್ಗೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಾನು ಭಾನುವಾರದ ವಿಡಿಯೋದಲ್ಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಶುಕ್ರವಾರ GDP ಡೇಟಾ ರಿಲೀಸ್ ಆಗುತ್ತೆ, ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ. ಬಟ್ ಸ್ಟಿಲ್ ವಾಚ್ ಮಾಡಬಹುದು ಅಂತ. ನಿನ್ನೆ ರಿಲೀಸ್ ಆಯ್ತು. ನಿನ್ನೆ ನಾನು ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ, ಯಾಕಂದ್ರೆ ಹೇಗಿದ್ರು ವೀಕೆಂಡ್ ರಜೆ ಇದ್ದಿದ್ರಿಂದ ನಾಳೆ ಕವರ್ ಮಾಡೋಣ ಅಂತ ಸುಮ್ಮನಾದೆ. ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ GDP ಡೇಟಾ ಹೇಗಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನ ನಾವು ನೋಡೋಣ. ಹೆಡ್ಲೈನ್ ಗಳನ್ನ ನೋಡಬಹುದು. ಇಂಡಿಯಾಸ್ GDP ಗ್ರೋತ್ ಅಕ್ಸಲರೇಟ್ಸ್ ಟು ರೋಬಸ್ಟ್ 7.8% ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್. 7% ಅಥವಾ 7.8% ವರೆಗೂ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ 1 ನಲ್ಲಿ. ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಇದನ್ನ. ಇಲ್ಲೂ ಕೂಡ ನೋಡಬಹುದು GDP ಸರ್ಪ್ರೈಸ್. ಇಲ್ಲೂ ಕೂಡ ನೋಡಬಹುದು ಇಂಡಿಯಾಸ್ Q1 GDP ಸ್ಪ್ರಿಂಗ್ಸ್ ಬಿಗ್ ಸರ್ಪ್ರೈಸ್ ವಿತ್ 5 ಕ್ವಾರ್ಟರ್ ಹೈ ಗ್ರೋತ್. ಸರ್ಪ್ರೈಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು GDP ಡೇಟಾದಲ್ಲಿ. ಹಾಗಾದ್ರೆ ಯಾವ ರೀತಿ ಸರ್ಪ್ರೈಸ್? ಮೊದಲಿಗೆ 7.8% ಬಂದಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಇದು ನಮ್ಗೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂತ ಕಡಿಮೆ ಬಂತ ಅನ್ನೋದು. ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದ್ರೆ ಅದು ಸರ್ಪ್ರೈಸ್ ಆಗೋದು. ನೋಡಬಹುದು ಫೋರ್ಕಾಸ್ಟ್ ಇತ್ತು 6.6%, ಆದ್ರೆ ಆಕ್ಚುಲ್ ಆಗಿ ರಿಪೋರ್ಟ್ ಮಾಡಿರೋದು ಅಥವಾ ರಿಪೋರ್ಟ್ ಬಂದಿರೋದು 7.8%. ನಿನ್ನೆ ರಿಲೀಸ್ ಆಗಿರುವಂತಹ ಡೇಟಾ ನೋಡಬಹುದು, ಆಗಸ್ಟ್ 29, 2025. 6.6% ಎಸ್ಟಿಮೇಟ್ ಇದ್ರೆ 7.8% ಬಂದಿದೆ. ಅಂದ್ರೆ 1.2% ಎಸ್ಟಿಮೇಟ್ ಗಿಂತ ಜಾಸ್ತಿ ಬಂದಿದೆ. ಯಾರ ಎಕ್ಸ್ಪೆಕ್ಟೇಷನ್ ಕೂಡ ಇರ್ಲಿಲ್ಲ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ. ಅಷ್ಟು ಒಳ್ಳೆ ಪ್ರಮಾಣದ GDP ಗ್ರೋತ್ ನಮ್ಮ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಅಮೆರಿಕದ GDP ಗ್ರೋತ್ ಕೂಡ ಗುರುವಾರ ರಿಲೀಸ್ ಆಗಿತ್ತು. ಅದನ್ನು ಕೂಡ ನಾನು ಶುಕ್ರವಾರ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಅಲ್ಲಿ 3% ಎಸ್ಟಿಮೇಷನ್ ಇತ್ತು, ಬಟ್ ರಿಪೋರ್ಟ್ ಮಾಡಿರೋದು 3.3%. ಅಲ್ಲೂ ಕೂಡ ಎಸ್ಟಿಮೇಷನ್ ಗಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ GDP ಡೇಟಾ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಬಹುದು 6.6 ಇಂದ ಅಂದ್ರೆ ಎಸ್ಟಿಮೇಷನ್ ಇದ್ದಿದ್ದಕ್ಕಿಂತ 7.8% ಬಂದಿದೆ. 1.2% ಜಾಸ್ತಿ ಆಗಿದೆ ಎಸ್ಟಿಮೇಟ್ ಗಿಂತ. ಈ ರೀತಿಯ ಡೇಟಾ ನಿನ್ನೆ ರಿಲೀಸ್ ಆಗಿದೆ. ಅದಕ್ಕಾಗಿನೇ ಸರ್ಪ್ರೈಸಿಂಗ್ ಡೇಟಾ ಅಂತ ಹೇಳ್ತಾ ಇರೋದು. ಅದರಲ್ಲೂ ನೋಡಬಹುದು ಸ್ಪ್ರಿಂಗ್ಸ್ ಬಿಗ್ ಸರ್ಪ್ರೈಸ್ ವಿತ್ 5 ಕ್ವಾರ್ಟರ್ ಹೈ ಗ್ರೋತ್. ಕಳೆದ 5 ಕ್ವಾರ್ಟರ್ ಗಳಿಗೆ ಹೋಲಿಸಿದ್ರೆ ಅದಕ್ಕಿಂತ ಹೈ ನೋಡ್ಲಿಕ್ಕೆ ಸಿಕ್ಕಿದೆ GDP ಗ್ರೋತ್. ಹಾಗೆ ಇಲ್ಲಿ ಸೆಕ್ಟರ್ ವೈಸ್ ಕೂಡ ನಾವು ನೋಡಬಹುದು. ಈ ಚಾರ್ಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಒಂದ್ಸಲ ನೋಡೋಣ. ಅಗ್ರಿಕಲ್ಚರ್, ಲೈವ್ ಸ್ಟಾಕ್, ಫಾರೆಸ್ಟ್ರಿ ಅಂಡ್ ಫಿಶಿಂಗ್ ಅಂದ್ರೆ ಇಲ್ಲಿ ಬ್ಲೂ ಲೈನ್ 2024-25 ಡೇಟಾ, 2025-26 ಈ ಯೆಲ್ಲೋ ಲೈನ್ ಅಂತಾನೆ ಹೇಳ್ಬೋದು ಈ ಚಾರ್ಟ್ ಅಲ್ಲಿ. ಇದು Q1 ಕಂಪ್ಯಾರಿಸನ್. ಅಗ್ರಿಕಲ್ಚರ್ ಅಂಡ್ ಲೈವ್ ಸ್ಟಾಕ್ ಅಲ್ಲಿ 1.5 ಇಂದ 3.7% ಗೆ ಅಪ್ ಆಗಿದೆ. ಹಾಗೆ ಮೈನಿಂಗ್ ಅಂಡ್ ಕ್ವಾರಿಯಿಂಗ್ ಅಲ್ಲಿ ನೋಡಬಹುದು ಡೌನ್ ಇದೆ, ನೆಗೆಟಿವ್ ಇದೆ ಗ್ರೋತ್. 6.6 ಇತ್ತು ಹಿಂದಿನ ವರ್ಷ, ಈ ಸಲ 3.1% ಮೈನಸ್ ಆಗಿದೆ. ಏನೋ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 7.6 ಇಂದ 7.7 ಗೆ ಜಂಪ್ ಆಗಿದೆ. ಹಾಗೆ ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ, ಅದರ್ ಯುಟಿಲಿಟಿ ಸರ್ವಿಸಸ್ ಅಲ್ಲಿ ಡಿಕ್ಲೈನ್ ಆಗಿದೆ. ನೋಡಬಹುದು 10.02 ಇಂದ 0.5 ಗೆ ಇಳಿದಿದೆ ಈ ಕ್ವಾರ್ಟರ್ ಅಲ್ಲಿ. ಏನು ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ಡಿಸಪಾಯಿಂಟ್ಮೆಂಟ್ ಇದೆ, 10.1 ಇಂದ 7.6% ಗೆ ಇಳಿದಿದೆ. ಏನು ಟ್ರೇಡ್, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್ ಅಂಡ್ ಸರ್ವಿಸಸ್ ರಿಲೇಟೆಡ್ ಟು ಬ್ರಾಡ್ಕಾಸ್ಟಿಂಗ್ ಇಲ್ಲಿ ನೋಡಬಹುದು ಚೆನ್ನಾಗಿ ಗ್ರೋ ಆಗಿದೆ. 5.4 ಇಂದ 8.6% ಗೆ ಅಪ್ ಆಗಿದೆ ಗ್ರೋತ್. ಇನ್ನು ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್ ಅಂಡ್ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. 6.6 ಇಂದ 9.5% ಗೆ ಅಪ್ ಆಗಿದೆ. ಏನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್, ಅದರ್ ಸರ್ವಿಸಸ್ ನೋಡಬಹುದು ಇಲ್ಲಿ 9 ಇಂದ 9.8% ಗೆ ಅಪ್ ಆಗಿದೆ. ಇಲ್ಲಿ ಡಿಸಪಾಯಿಂಟ್ಮೆಂಟ್ ಅಂತಂದ್ರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಈ ಸೆಗ್ಮೆಂಟ್ ಕೂಡ ತುಂಬಾನೇ ದೊಡ್ಡ ಮಟ್ಟದ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. ಮೈನಿಂಗ್ ಅಂಡ್ ಕ್ವಾರಿಯಿಂಗ್ ಈ 3 ಸೆಕ್ಟರ್ಸ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದ್ದೇವೆ ಅಂತ ಹೇಳ್ಬೋದು. ಈ ಕಾರಣಕ್ಕೆ ಈ ಸೆಕ್ಟರ್ಸ್ ನ ಮೇಲೆ ಫೋಕಸ್ ಮಾಡಬಹುದು ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ.
ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ ಟ್ರೇಡ್, ಹೋಟೆಲ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಇದು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಆಯ್ತು. ಕ್ವಾರ್ಟರ್ಲಿ ಹೇಗಿದೆ ಅಂದ್ರೆ Q4 FY25 ಏನಿತ್ತು ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು, Q1 FY26 ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋಣ. ಕೆಳಗಡೆ ನೋಡಬಹುದು ಅಗ್ರಿಕಲ್ಚರ್, ಲೈವ್ ಸ್ಟಾಕ್ ಅಂಡ್ ಫಾರೆಸ್ಟ್ರಿ ಅಂಡ್ ಫಿಶಿಂಗ್. ಇಲ್ಲಿ ಇಂದಿನ ಕ್ವಾರ್ಟರ್ಲಿ 5.4 ಇತ್ತು, ಈ ಸಲ 3.7 ಇದೆ. ಅಂದ್ರೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆ, ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಅಪ್ ಇದೆ. ನೀವು ಇಲ್ಲಿ ನೋಡಬಹುದು 1.5 ಇಂದ 3.7 ಗೆ ಅಪ್ ಆಗಿದೆ ಅಗ್ರಿಕಲ್ಚರ್, ಲೈವ್ ಸ್ಟಾಕ್ ಅಂಡ್ ಫಾರೆಸ್ಟ್ರಿ. ಇನ್ನು ಮೈನಿಂಗ್ ಅಂಡ್ ಕ್ವಾರಿಯಿಂಗ್ ನೆಗೆಟಿವ್ ಇದೆ. ಇಂದಿನ ಕ್ವಾರ್ಟರ್ಲಿ 2.5% ಇತ್ತು. ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ನೋಡಬಹುದು 4.8 ಇಂದ 7.7 ಇದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ನೋಡಬಹುದು. ಇಂದಿನ ಕ್ವಾರ್ಟರ್ಲಿ 5.4 ಇತ್ತು, ಈಗ ಜಸ್ಟ್ 0.5 ಇದೆ. ಕನ್ಸ್ಟ್ರಕ್ಷನ್ 10.8 ಇತ್ತು ಇಂದಿನ ಕ್ವಾರ್ಟರ್ ಅಲ್ಲೂ ಕೂಡ, ಈಗ 7.6% ಬಂದಿದೆ, ಅಂದ್ರೆ ಡೌನ್ ಇದೆ. ಹೋಟೆಲ್ಸ್ 6 ಇದ್ದು 8.6 ಆಗಿದೆ. ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹೋಟೆಲ್ ಇಂಡಸ್ಟ್ರಿ ಹಾಗೂ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್ ಸರ್ವಿಸಸ್, ಫೈನಾನ್ಷಿಯಲ್ ಅಂಡ್ ರಿಯಲ್ ಎಸ್ಟೇಟ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. 7.8 ಇಂದ 9.5 ಗೆ ಅಪ್ ಆಗಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡಿಫೆನ್ಸ್ ಕೂಡ 8.7 ಇಂದ 9.8% ಗೆ ಅಪ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. GVA at ಬೇಸಿಕ್ ಪ್ರೈಸ್ ಇಲ್ಲೂ ಅಪ್ ಆಗಿದೆ. ಗವರ್ನಮೆಂಟ್ ಕನ್ಸಂಪ್ಷನ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಕ್ವಾರ್ಟರ್ಲಿ ನೋಡಬಹುದು 1.8% ಮೈನಸ್ ಇತ್ತು, ಈ ಸಲ 7.5% ಅಪ್ ಆಗಿದೆ, ಪಾಸಿಟಿವ್ ಇದೆ. ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಪ್ರೈವೇಟ್ ಕನ್ಸಂಪ್ಷನ್ 6 ಇಂದ 7 ಗೆ ಅಪ್ ಆಗಿದೆ. ಇನ್ವೆಸ್ಟ್ಮೆಂಟ್ 9.4 ಇಂದ 7.8 ಗೆ ಇಳಿದಿದೆ. ಚೇಂಜ್ ಇನ್ ಸ್ಟಾಕ್ಸ್ 4.8 ಇದ್ದದ್ದು 5.9 ಆಗಿದೆ. ವ್ಯಾಲ್ಯೂಬಲ್ಸ್ 29.8 ಇಂದ 22.5 ಗೆ ಮೈನಸ್ ಆಗಿದೆ. ಎಕ್ಸ್ಪೋರ್ಟ್ಸ್ ಅಂಡ್ ಸರ್ವಿಸಸ್ 3.9 ಇಂದ 6.3 ಗೆ ಅಪ್ ಆಗಿದೆ. ಇಂಪೋರ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಮೈನಸ್ 12.7 ಇಂದ 10.9 ಪಾಸಿಟಿವ್ ಆಗಿದೆ. ಈ ರೀತಿಯ ಚೇಂಜಸ್ ಆಗಿದೆ. ಓವರ್ ಆಲ್ GDP ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ, ಇಯರ್ಲಿ ಕೂಡ ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ, ಕೆಲವು ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದವೆ. ಅದರಲ್ಲಿ ಮೇಜರ್ ಆಗಿ ಮೈನಿಂಗ್ ಅಂಡ್ ಕ್ವಾರಿಯಿಂಗ್, ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಹಾಗೂ ಕನ್ಸ್ಟ್ರಕ್ಷನ್. ಮೇಜರ್ ಆಗಿ ಈ 3 ಸೆಕ್ಟರ್ಸ್ ಇಯರ್ಲಿ ಕೂಡ ಹಾಗೆ ಕ್ವಾರ್ಟರ್ಲಿ ಕೂಡ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದವೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಟ್ರೇಡ್, ಹೋಟೆಲ್ಸ್ ಚೆನ್ನಾಗಿದೆ. ಮೇಜರ್ ಆಗಿ ನಾವು ಸೋಮವಾರ ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಆ ಸೆಕ್ಟರ್ ನ ಫೋಕಸ್ ಮಾಡಬೇಕಾಗುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋ ಸೆಕ್ಟರ್ಸ್ ಕೂಡ ಫೋಕಸ್ ಮಾಡಬೇಕು, ಯಾಕಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದಕ್ಕೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಒಟ್ಟಿನಲ್ಲಿ ಈ ಮೇಜರ್ ಸೆಕ್ಟರ್ ನ ಶೇರುಗಳ ರಿಯಾಕ್ಷನ್ ಅನ್ನ ನಾವು ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ನೋಡೋಣ, ಖಂಡಿತ ಒಳ್ಳೆ ಗ್ರೋತ್ ಅಂತೂ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡೇಟಾ ತಗೊಂಡಾಗ ನಾವು. ಬಟ್ ಅದರಲ್ಲಿ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ, ಹಾಗೆ ಕೆಲವು ಸೆಕ್ಟರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದವೆ. ಬಟ್ ಓವರ್ ಆಲ್ ಡೇಟಾ ಖಂಡಿತ ಎಸ್ಟಿಮೇಟ್ಸ್ ಅನ್ನ ತುಂಬಾ ಚೆನ್ನಾಗಿ ಬೀಟ್ ಮಾಡಿದೆ. 6.6 ಇಂದ 7.8% ಗೆ ಅಪ್ ಆಗಿದೆ. ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದಕ್ಕೆ ಅಂತ. ಎಸ್ಪೆಷಲಿ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಇದೀವಿ. ಟ್ಯಾರಿಫ್ ಕಾರಣಕ್ಕೆ ಮಾರ್ಕೆಟ್ ಡೌನ್ ಆಗ್ತಾನೆ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆಕ್ಸಿಜನ್ ತರ ಈ ಡೇಟಾ ಬಂದಿದೆ. ಬಟ್ ನೋಡೋಣ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡುತ್ತಾ ಇಲ್ವಾ ಅಂತ ಸೋಮವಾರ. ಜೊತೆಗೆ ಸರ್ವಿಸ್ ಸೆಕ್ಟರ್ ಕೂಡ ನೋಡಬಹುದು, 2 ಇಯರ್ ಹೈ ರಿಪೋರ್ಟ್ ಮಾಡಿದೆ. ಕನ್ಸಂಪ್ಷನ್ ಅಂಡ್ ರೂರಲ್ ಡಿಮಾಂಡ್ ಪ್ರೊವೈಡ್ ಸಪೋರ್ಟ್, ಇಲ್ಲೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮಂಡೇ ಒಳ್ಳೆ ರಿಯಾಕ್ಷನ್ ಬರುತ್ತೆ ಅಂತ. ಸೊ ಸರ್ಪ್ರೈಸಿಂಗ್ ಡೇಟಾ ಬಂದಿದೆ. ಸರ್ಪ್ರೈಸಿಂಗ್ ಪರ್ಫಾರ್ಮೆನ್ಸ್ ಬರುತ್ತಾ ಮಾರ್ಕೆಟ್ ಅಲ್ಲಿ, ಅದನ್ನ ನಾವು ನೋಡ್ಬೇಕಾಗುತ್ತೆ. ಸರಿ ಗೆಳೆಯರೆ, ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ. ನಮ್ಮ SMK ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಹಾಗೂ ಸ್ಟಾಕ್ ಮಾರ್ಕೆಟ್ ಕನ್ನಡ ಇನ್ಸ್ಟಾಗ್ರಾಮ್ ಚಾನಲ್ ನ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಜೊತೆಗೆ ನಾನು ಇವತ್ತು ಅದನ್ನ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ. ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಎರಡೂನು ರೀಡ್ ಹೋದ್ರೆ ನೋಡಬಹುದು. ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಎರಡನ್ನು ಕೂಡ ಫಾಲೋ ಮಾಡಿ. ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಖಂಡಿತ ಅದರಲ್ಲಿ ಇಮಿಡಿಯೇಟ್ಲಿ ಕೊಡ್ತೀವಿ. ಏನಾದ್ರೂ ಸಮಸ್ಯೆಗಳಾದ್ರೆ ಆಸ್ ಯೂಶುವಲ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಬಟ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಅದರಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀವಿ. ಬ್ಯಾಕಪ್ ಆಗಿ ಎರಡನ್ನು ಕೂಡ ಫಾಲೋ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.